ಅಂದಹಾಗೆ ಸುನಿತಾ ವಿಲಿಯಮ್ಸ್ ಅವರು ಇದ್ದಂತಹ ಬಾಹ್ಯಾಕಾಶ ನೌಕೆ ಭೂಮಿಯ ಮೇಲೆ ಇಳಿಯದೆ ನೀರಿನ ಮೇಲೆ ಇಳಿದದ್ದು ಏಕೆ? ಬನ್ನಿ ಇಂದಿನ ವಿಡಿಯೋಲಿ ತಿಳ್ಕೋಣ. 9 ತಿಂಗಳು ಬಾಹ್ಯಾಕಾಶದಲ್ಲಿ ಕಳೆದ ನಂತರ ನಾಸಾದ ಗಗನಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬ್ಯಾರಿ ಬುಚ್ ವಿಲ್ಮೋರ್ ಭೂಮಿಗೆ ಮರಳಿದ್ದಾರೆ. ಮಂಗಳವಾರ 2 ಗಗನಯಾತ್ರಿಗಳು ಮತ್ತು ಇತರ 2 ಸಹೋದ್ಯೋಗಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಸ್ಪೇಸ್ ಎಕ್ಸ್ ಕ್ಯಾಪ್ಸೂಲ್ ನಲ್ಲಿ ಹೊರಟಿದ್ದು ಬೆಳಗ್ಗೆ 10:35ಕ್ಕೆ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ನಿಲ್ದಾಣದಿಂದ ಬೇರ್ಪಟ್ಟು ಭೂಮಿಗೆ 17 ಗಂಟೆಗಳ ಪ್ರಯಾಣವನ್ನ ಪ್ರಾರಂಭಿಸಿತು. ಕ್ಯಾಪ್ಸೂಲ್ ನಿರೀಕ್ಷೆಯಂತೆ ಬುಧವಾರ ಬೆಳಗಿನ ಜಾವ 3:27ಕ್ಕೆ ಫ್ಲೋರಿಡಾ ಕರಾವಳಿಯಲ್ಲಿ ಇಳಿದಿದೆ. ಇನ್ನು ಈ ಬಾಹ್ಯಾಕಾಶ ನೌಕೆ ನೆಲದ ಮೇಲೆ ಇಳಿಯುವ ಬದಲು ಸಾಗರದಲ್ಲಿ ಇಳಿದಿದೆ. ಈ ಪ್ರಕ್ರಿಯೆಯನ್ನ ಸ್ಲಾಶ್ ಡೌನ್ ಅಂತ ಕರೆಯಲಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಸುನಿತಾ ವಿಲಿಯಮ್ಸ್ ಅವರ ಬಾಹ್ಯಾಕಾಶ ನೌಕೆ ನೆಲದ ಮೇಲೆ ಇಳಿಯದೆ ನೀರಿನ ಮೇಲೆ ಏಕೆ ಇಳಿಯಿತು ಅನ್ನೋದು ಪ್ರಶ್ನೆ. ಇದರ ಹಿಂದೆ ಬೆಚ್ಚಿ ಬೀಳಿಸೋ ಕಾರಣ ಇದೆ. ಸ್ಲಾಶ್ ಡೌನ್ ಎಂದರೆ ಪ್ಯಾರಾಚೂಟ್ನ ಸಹಾಯದಿಂದ ಬಾಹ್ಯಾಕಾಶ ನೌಕೆಯನ್ನ ನೀರಿನಲ್ಲಿ ಇಳಿಸೋದು. ಬಾಹ್ಯಾಕಾಶದಿಂದ ಗಗನಯಾತ್ರಿಗಳನ್ನ ಸುರಕ್ಷಿತವಾಗಿ ಮನೆಗೆ ಕರೆತರಲು ಇದು ಸಾಮಾನ್ಯ ವಿಧಾನವಾಗಿದೆ. ಭೂಮಿಗೆ ಹಿಂತಿರುಗುವಾಗ ಬಾಹ್ಯಾಕಾಶ ನೌಕೆಯು ತುಂಬಾ ವೇಗದಲ್ಲಿ ಬರ್ತಿದ್ದು ಅದನ್ನು ನಿಧಾನಗೊಳಿಸುವುದು ಅವಶ್ಯಕ. ಒಂದು ಬಾಹ್ಯಾಕಾಶ ನೌಕೆ ಭೂಮಿಯ ವಾತಾವರಣವನ್ನು ಪ್ರವೇಶಿಸಿದಾಗ ಗಾಳಿಯ ಕಣಗಳೊಂದಿಗೆ ಘರ್ಷಣೆ ಉಂಟಾಗೋದ್ರಿಂದ ಬಾಹ್ಯಾಕಾಶ ನೌಕೆಯ ವೇಗ ಕಡಿಮೆಯಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಚಲನ ಶಕ್ತಿಯು ಶಾಖವಾಗಿ ಪರಿವರ್ತನೆಗೊಳ್ಳುತ್ತೆ. ಈ ಶಾಖವು ಸುತ್ತಮುತ್ತಲಿನ ಗಾಳಿಯನ್ನ ತುಂಬಾ ಬಿಸಿಯಾಗಿ ಮಾಡುತ್ತೆ ಎಂದು ಉತ್ತರ ಡಕೋಟಾ ವಿಶ್ವವಿದ್ಯಾನಿಲಯದ ಬಾಹ್ಯಾಕಾಶ ಅಧ್ಯಯನದ ಸಹಾಯ ಪ್ರಾಧ್ಯಾಪಕ ಮಾರ್ಕೋಸ್ ಫೆರ್ನಾಂಡಿಸ್ ಟೌಸ್ ಹೇಳಿದರು. ಪುನರ್ವೇಶದ ವೇಗವು ಶಬ್ದದ ವೇಗಕ್ಕಿಂತ ಹಲವಾರು ಪಟ್ಟು ಹೆಚ್ಚಾಗಬಹುದು. ಇದರಿಂದ ಗಾಳಿಯ ಒತ್ತಡವು ಬಾಹ್ಯಾಕಾಶ ನೌಕೆಯ ಸುತ್ತಲಿನ ತಾಪವನ್ನ ಸುಮಾರು 2700 ಡಿಗ್ರಿ ಫ್ಯಾರನ್ಹೀಟ್ ತಲುಪುವಂತೆ ಮಾಡುತ್ತೆ. ಸ್ಲಾಶ್ ಡೌನ್ ಸಮಯದಲ್ಲಿ ಬಾಹ್ಯಾಕಾಶ ನೌಕೆ ಸುರಕ್ಷಿತ ವೇಗವನ್ನು ತಲುಪಲು ಸಾಕಷ್ಟು ಸಮಯ ಪಡೆಯುವುದಿಲ್ಲ. ಅದಕ್ಕಾಗಿಯೇ ಬಾಹ್ಯಾಕಾಶ ಸಂಸ್ಥೆಗಳು ಬಾಹ್ಯಾಕಾಶ ನೌಕೆಯನ್ನ ಸುರಕ್ಷಿತವಾಗಿ ಇಳಿಸಲು ಇತರ ವಿಧಾನಗಳನ್ನ ಅಳವಡಿಸಿಕೊಳ್ಳುತ್ತೆ. ನಮ್ಮ K1 ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಲು ಕೆಳಗಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.